ಚಿಂತಾಮಣಿ ತಾಲೂಕಿನ ಚಿಲಕಲನೆರ್ಪು ಹೋಬಳಿ ಬುಡುಗುಂಟೆ ಗ್ರಾಮದ 25 ವರ್ಷದ ಹೇಮಂತ್ ಕುಮಾರ್ ಗುರುವಾರ ರಾತ್ರಿ ಹಣಕಾಸಿನ ವಿಚಾರಕ್ಕೆ ಆರ್ ಬಾರ್ ಕ್ಯಾಷಿಯರ್ ಮಧ್ಯೆ ಗಲಾಟೆಯಾಗಿತ್ತಂತೆ. ಮತ್ತೆ ಪುನಃ ಶುಕ್ರವಾರ ಮಧ್ಯಾಹ್ನ 2 ಗಂಟೆ ಸಮಯದಲ್ಲಿ ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆಯಾಗಿದೆ. ಬಾರ್ ಸಮೀಪವಿರುವ HP ಪೆಟ್ರೋಲ್ ಬಂಕ್ನ ಕೊಠಡಿಯೊಂದರಲ್ಲಿ ಹೇಮಂತ್ ಕುಮಾರ್ನನ್ನ ಕೊಲೆ ಮಾಡಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಕೊಲೆಯಾದ ಹೇಮಂತ್ 1 ವರ್ಷದ ಹಿಂದೆ ಇದೇ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುತ್ತಿದ್ದ ಎಂದು ತಿಳಿದು ಬಂದಿದೆ. ಇನ್ನು ಘಟನಾ ಸ್ಥಳಕ್ಕೆ ನಗರ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ರಂಗಶಾಮಯ್ಯ ಹಾಗೂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಗಲಾಟೆ ಆಗಿರೋದು ನೈದತ್ತ ಕೆಲಸದವ್ರು ಇದ್ರು ಸರ್ ಎಲ್ಲ ನಿಮ್ಮಲ್ಲಿ ಇರಲಿಲ್ಲ ಮಲಗಿದ್ದಾರೆ ಮಾತನಾಡ್ತಾರೆ ಬಂದು ಮಾತಾಡ್ಕೊಂಡು ಇಲ್ಲಿ ಗಲಾಟೆ ಮಾಡ್ತಾರೆ. ಇವಾಗ ಮನೆ ಕೆಲಸ ಮಾಡ್ತಾ ಇದ್ವಿ. ಮೆಸ್ ತಗೊಂಡು ಬರ್ತೀನಮ್ಮ ಹೋಗಿ ಅಂದರು. ನಾನು ಭಾವನ ಕೈ ಕಾಸು ಕೊಟ್ಟಿದ್ದು ಇಸ್ಕೊಂಡು ಬಂದು ತಗೊಂಡು ಬಪ್ಪ ಅಂದೆ. ತಗೊಂಡು ಬಸ್ಸಲ್ಲಿ ಕಳಿಸ್ದ. ಬರ್ತೀನಮ್ಮ ಅಂದ. ಮತ್ತೆ ಯಾರು ಸೇರಿ ಕುಡ್ಕೊಂಡು ಕರ್ಕೊಂಡು ಹೋಗಿ ಕುಡಿಸ್ಬಿಟ್ಟು ಚೆನ್ನಾಗಿ ರಾತ್ರಿ ಅವನು ಇವನು ಬಾತು ರವಿ ರವಿ ಅವನು ನನಗೆ ಕಾನ್ಫರೆನ್ಸ್ ಕಾಲ್ ಹಾಕಿದ್ರೆ, ನೋಡಮ್ಮ ಹಿಂಗೆ ಹೇಳ್ತಾ ಇದ್ದಾನೆ ಅವನು, ನನ್ನ ಸಾಯಿಸಾಕ್ತಾನಂತೆ ಅಂದ. ಅಣ್ಣ ಅಂತ ಮಾತಾಡ್ತಾ ಇದ್ದಾನೆ ಅತ್ನ. ನಿನ್ನ ಈ ಪದ್ದುನ್ನಿಚ್ಚರದ್ರ నేను ఎప్పుడు కున్నీయಲ್ಲ, నేను యాడుండవు చెప్పరా, నేను ఎదుకొని ಇಲ್ಲೇ ಮಲ್ಕೊಂಡಿದ್ದು ಅವನು. ನಾನು ಇಲ್ಲ ಅಂತ ಬೇರೆ ಊರಲ್ಲಿದ್ದೀನಿ ಅಂತ ಹೇಳಿದ್ದಾನೆ ಅವನು. ಆದ್ರೇನು ನನ್ನ ಮಗನ ಬಿಟ್ಟಿಲ್ಲ, ನೀನು ಸಾಯಿಸಾಕ್ತೀನಿ ಅಂತ ಹೇಳಿದ್ದಾನೆ ರಾತ್ರಿ ಅವನು. ನಾನು ಕೇಳಿಸ್ಕೊಂಡು ಕಾನ್ಫರೆನ್ಸ್ ಕಾಲ್ ನಾನು ಅವ್ನ ಮೊಬೈಲ್ ತಗೊಂಡು ನೋಡಿ ಅವ್ನು ಮಾತಾಡಿರೋದು ನೋಡಿ ಸರ್. ದಯಮಾಡಿ ನನಗೆ ವಾಸ ಇದ್ದಿದ್ದೆಲ್ಲಕ್ಕ ಬುಡುಗುಂಟೆಯಲ್ಲಿ ಮನೆ ಕಟ್ತಾ ಇದೀವಿ ಸರ್. ನಾವು ಇಲ್ಲೇ ಇದ್ವಿ, ಟ್ಯಾಂಗ್ಮನ್ ರೋಡಲ್ಲಿ ಇದ್ವಿ. ಇವಾಗ ಊರಿಗೆ ಹೋಗಿದ್ವಿ ನಾವು. ನಿಮ್ಮ ಮಗ ಇಲ್ಲಿ ಕೆಲಸ ಮಾಡ್ತಾ ಇದ್ದ? ಮೊದಲು ಮಾಡ್ತಾ ಇದ್ದ. ಬಿಟ್ಟು ಇಲ್ಲಿ ಕೆಲಸ ಅವ್ನು ಬಿಟ್ಟು 1 ವರ್ಷ ಮಧ್ಯೆ ಆಯ್ತು. ಅವ್ನು ಸುಮ್ಮನೆ ಮಾತಾಡೋಕ್ಕೆ ಮಂಜುನು ಇವ್ರನ್ನೆಲ್ಲ ಮಾತಾಡಕ್ಕೆ ಬರ್ತಾನೆ. ಯಾವಾಗೂ ಬರ್ತಾನೆ ಅವನು, ಡೈಲಿ ಬರ್ತಾನೆ. ಸ್ವಲ್ಪ ಹೊತ್ತು ಕುತ್ಕೊಂಡು ಇಲ್ಲಿದ್ದು ಬರ್ತಾನೆ ಅವನು. ನಿಮ್ಮ ಮಗನ ಹೆಸರು ಏನಕ್ಕ? ಹೇಮಂತ್ ಕುಮಾರ್ ಅಂತ ಸರ್. ವಯಸ್ಸು 24. ಈ ಹಿಂದೆ ಏನಾದರೂ ದ್ವೇಷ ಇತ್ತಾ ಅವರು? ಹೌದು ಸರ್. ಈ ಹುಡುಗ ಒಬ್ಬನ್ನ ಇದು ಮಾಡಿದ್ದ. ಅಲ್ಲ, ಅದರಿಂದಾನೇ ಬಂದಿರೋದು.
ಅದರಿಂದನೇ ಬಂದಿರೋದು. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.